ಅಪ್ಪಂಗ್ ನೀವ್ ಯಾರು? ರೆಮೋ ಅಪ್ಪಂಗ್ ನೀವ್ ಯಾರು? ಆಲ್ ದಿ ಫ್ರೆಂಡ್ಸ್ ಅಪ್ಪಂಗ್ ನೀವ್ ಯಾರು? ಕೋತ್ ನನ್ ಮಗನ ಏನೋ ಕೇಳ್ತಾ ಇದೀಯ. ಅಪ್ಪನ್ ನೀವ್ ಯಾರು ಅಂದ್ರೆ ಅಪ್ಪನಿಗೆ ನನ್ ಮಗ ಇನ್ನೇನ್ ತಾತ ಆಗೋಕಾಗುತ್ತೇನೋ? ಅದಲ್ಲಪ್ಪ, ಅಡ್ಡಾಕನಪ್ಪ ನೀನು. ಹೊಸ ವರ್ಷಕ್ಕೆ ಇಂಗ್ಲಿಷ್ ನಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ಅಪ್ಪಂಗೆ ನೀವ್ ಯಾರು? ಅಪ್ಪಂಗೆ ನೀವ್ ಯಾರು? ಮುದ್ದೆಸ ಈ ಎಮ್ಮೆ ಹಾಕತ್ತಲ್ಲ ಏನ್ ಹೇಳು? ಸಗಣಿ. ಅದನ್ನ ತೆಗೆದು ನಿನ್ ಬಾಯಿಗೆ ಹಾಕ. ಅದು ಅಪ್ಪನಿಗೆ ನೀವ್ ಯಾರು ಅಲ್ಲ ಕಣೋ, ಹ್ಯಾಪಿ ನ್ಯೂ ಇಯರ್ ಕಣೋ. ಎರಡರಲ್ಲೂ ಯಾರು ಯಾರು ಅಂತೆಲ್ಲ ಬಿಟ್ಟಾಕಪ್ಪ ನೀನು. ಅಲ್ಲ, ಇಷ್ಟು ಬಿಲ್ಡಪ್ ಪಡ್ಕೊಂಡ್ ಬಂದೀನಿ. ಬಂದಿರೋ ವಿಷಯ ಇಂಪಾರ್ಟೆಂಟ್, ಅದನ್ನ ಮಾತಾಡು. ಏನಪ್ಪ ಅಂತ ಇಂಪಾರ್ಟೆಂಟ್ ವಿಷಯ? ಅದನ್ನ ನಾನು ಹೇಳ್ತೀನಿ. ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಕಂಡು ಕಂಡು ಬಿದ್ದಂಗಾಯ್ತು ಹಳ್ಳದಲ್ಲಿ, ಕಂಬಳಿ ಕೂಡ ಬಿದ್ದಂಗಾಯ್ತು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಜೈ ಎಂಜಾಯ್ ಕೋಬ್ರಾ. ಹ್ಯಾಪಿ ನ್ಯೂ ಇಯರ್ ಅಮ್ಮ, ಹ್ಯಾಪಿ ನ್ಯೂ ಇಯರ್. ಯಾಕೋ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಕಣ ಕುರಿ ನನ್ಗೆ. ಯಾಕಪ್ಪ ಈ ರೇಂಜ್ಗೆ ಗಾಡಿ ಓಡಿಸ್ಕೊಂಬಂದಲ್ಲ ಅಂತ ಆಶ್ಚರ್ಯನಾ? ಇಲ್ಲ ಕಣ, ಈ ಸೈಕಲ್ ಕತ್ಕೊಂಡ್ ಬಂದ್ರು ಯಾರು ನಿನ್ನ ನಟಿಸ್ಕೊಂಡ್ ಬರ್ಲಿಲ್ವಲ್ಲ, ಅದಕ್ಕೆ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಅಪ್ಪ, ಒಂದು ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದೀನಪ್ಪ. ಈ ಮುದ್ದೇಶನು ಅದೇ ಡೈಲಾಗ್ ಹೇಳ್ತಾ ಇದ್ದಾನೆ, ನೀನು ಅದನ್ನೇ ಹೇಳ್ತಾ ಇದ್ಯಾ. ಏನ ಕೋಬ್ರಾ, ನನ್ ಡ್ರೆಸ್ ಹೆಂಗೈತಮ್ಮ ಫಸ್ಟ್ ಅದನ್ನ ಹೇಳು. ಹೊಸದಾಗ ಏನಿದೆ? ಹಂಗೆ ಇದೆ ಕೋಬ್ರಾ. ನನ್ಗೆ ಒಂದು ಡೌಟ್ ಕೋಬ್ರಾ. ಏನು? ನಂದೊಂದು ಕಪ್ಪು ಪ್ಯಾಂಟ್ ಯಾರೋ ಕದ್ಕೊಂಡೋಗ್ಬಿಟ್ಟಾರ ಕೋಬ್ರಾ. ಕಪ್ಪು ಪ್ಯಾಂಟ್? ನಿನ್ ಪ್ಯಾಂಟ್ ಯಾರಿಗೂ ಆಗತ್ಲ? ದೊಗಳ ಯಾರು ಹಾಕತ್ತಾರೆ? ನಾನ್ ಹಾಕಿದ್ದೀನಿ. ಇಲ್ಲ ಕೋಬ್ರಾ, ಯಾರೋ ಕದ್ದವ್ರು ಎಲ್ಲ ಇದೆಲ್ಲ ಟೈಟ್ ಆಗವೆ. ನನ್ಗೇನೋ ಅವ್ರ ಮೇಲೆ ಡೌಟು. ಸರ್ ನಿಮ್ದಾಯ್ತು ಸರ್, ಒಂಚೂರು ಈ ಕಡೆ ಬನ್ನಿ. ಸರ್, ಸೋಫಾ ಮೇಲೆ ನಿಂತ್ಕೊಳ್ಳಿ. ಓಕೆನಾ? ಇದೇನಾ ನಿಮ್ ಪ್ಯಾಂಟ್ ತರಕ್ಕಾಗಲ್ವಾ ಸರ್ ನ್ಯೂ ಇಯರ್ಗೆ? ನನ್ ಪ್ಯಾಂಟ್ ಯಾಕೆ ಹಾಕೋತೀರ ನೀವು? ಅಲ್ಲ, 2020ಗೆ ನಿಮ್ ಕಡೆಯಿಂದ ಒಂದೇನಾರ ಒಂದು ನೆನಪಿಗೆ ಇರ್ಲಿ ಅಂತ ಇಟ್ಕೊಂಡು ತಗೊಂಡ್ರೆ. ನನ್ ಪ್ಯಾಂಟ್ ಕದ್ಕೊಂಡ್ಬರ್ಬೇಕಾ ಸರ್? ಮತ್ ನಾನೇನ್ ಮಾಡೋದು? ನೀವಲ್ಲಿ ಕೂತ್ಕೋತಿರಲ್ಲ, ಏನ್ ಕಾಣಲ್ಲ ಸರ್, ಇಷ್ಟೇ ಕಾಣೋದು. ಬಂದಿರೋ ಮ್ಯಾಟ್ರ್ ಅಲ್ರ, ಸುಮ್ನೆ ಪ್ಯಾಂಟ್ ಅನ್ಕೊಂಡು ಇವಾಗ ಎರಡು ಪ್ಯಾಂಟ್ ಹಾಕೋತಾ ಇದ್ದಾನ. ಏನದು ಇಂಪಾರ್ಟೆಂಟ್ ಮ್ಯಾಟ್ರು? ಏನದು ಹೇಳ? ಅದನ್ನ ನಾನು ಹೇಳ್ತೀನಿ. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ನೋಡಿಗೆ ಮಿಡಿಯುವೆನು. ಏನದು ಮುತ್ತು? ಓದ್ಬೇಕೇನ? ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇದೇನ್ ಪೆನ್ನಲ್ಲಿ ಬರ್ದ ಇಲ್ಲ ನಾಲ್ಗೆಲ್ಲ ಬರ್ತಿದ್ಯೋ? ಇಲ್ಲಮ್ಮ, ಪೆನ್ನಲ್ಲೇ ಬರ್ದೆ ನಾನು. ಮತ್ತೇನೋ ಇದು? ಅಲ್ಲ ಕಣ, ಹ್ಯಾಪಿ ನ್ಯೂ ಇಯರ್ ಅಂದ್ಬಿಟ್ಟು ನನ್ ಮಗನ್ ಏನ ಬರೆಯುವಾಗ್ಲೂ ನೀನ್ ಪೆನ್ನು ತೊಡೆ ಒರೆಸುತ್ತೇನೋ? ಅಯ್ಯೋ, ಅದು ಹೇಗ್ ಗೊತ್ತಾ ಪೂಜಾ, ನಾನು ಮಾತಾಡುವಾಗ ನನಗೆ ತೊಡೆ ಒರೆಸುತ್ತೆ, ಅದೇ ಬರೆಯುವಾಗ ತೊಡೆನೇ ಅಲ್ಲಾಡ್ತಿರುತ್ತೆ. ಅದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟಿದೆ. ಈಗ ಅದು ಇಂಪಾರ್ಟೆಂಟ್ ಅಲ್ಲಮ್ಮ. ನಾನು ಮಾತಾಡಕ್ಕೆ ಬಂದಿರೋದು ಮ್ಯಾಟ್ರ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ನೋಡು ಬಂದಾಗ್ಲಿಂದ 3 ಜನ ಅದೇ ಡೈಲಾಗ್ ಹೊಡಿತಾ ಇದೀರಾ. ಲವ್ ಮ್ಯಾಟ್ರ್ ಏನು ಅಂತ ಹೇಳ್ರು? ಅದನ್ನ ನಾವ್ ಹೇಳ್ತೀವಿ.